ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಮುಖ್ಯವಾದಂಥ ಆರ್ಥಿಕ ಬೆಳೆ ಇವತ್ತು ಅಡಿಕೆ. ಅಡಿಕೆ ಬೇಸಾಯ ಹೇಗಿರಬೇಕು ಮತ್ತು ಅಡಿಕೆ ಭವಿಷ್ಯ ಹೇಗಿದೆ ಅನ್ನೋ ವಿಚಾರದಲ್ಲಿ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಇವತ್ತು ಬಹುತೇಕ ತೋಟಗಾರಿಕಾ ಬೆಳೆಗಳಲ್ಲಿ ಬಯಲುಸೀಮೆನಲ್ಲಿ ತೆಂಗು ಹಾಗೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಅಡಿಕೆಗೆ ಹೆಚ್ಚು ಒತ್ತು ಕೊಟ್ಟು ಬೆಳೀತಾಯಿದ್ರು ರೈತರುಗಳು. ಅದು ಸಾಂಪ್ರದಾಯಿಕವಾದಂಥ ಬೆಳೆಯಾಗಿತ್ತು. ಕಳೆದ 100-120 ವರ್ಷದ ಹಿಂದೆ ಕಡೂರು ಚಿಕ್ಕಮಗಳೂರು ತಾಲೂಕು ಜಿಲ್ಲೆಯ ಬಾರ್ಡ್ರಲ್ಲಿ ಒಂದು ತಗ್ಗಿನಲ್ಲಿ ನಿಂತಿದೆ. ಅಲ್ಲಿ ಒಬ್ಬ ರೈತ ಅಡಿಕೆ ಸಸಿನ ತಂದು ಬಯಲುಸೀಮೆಗೆ ಪರಿಚಯಿಸಿದರು. ಪರಿಚಯಿಸಿದ ಮೇಲೆ ಏನಾಯಿತು ಅಂತಂದರೆ ಅಲ್ಲಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಆದಂಗೆ ಬಹುತೇಕ ಎಲ್ಲರೂ ಅಡಿಕೆನ ವಿಸ್ತರಣೆ ಮಾಡೋದಕ್ಕೆ ಅಲ್ಲಿಂದ ಪ್ರಾರಂಭ ಆಗಿದ್ದು. ಕಳೆದ 120-130-120 ವರ್ಷದ ಹಿಂದೆ ಆಗಿದ್ದಂಥ ಆ ಘಟನೆ. ಅದು ತೀರ್ಥಹಳ್ಳಿ ಭಾಗದಿಂದನೇ ಅಡಿಕೆ ಸಸಿ ತಂದು ಆ ರೈತರು ಮಾಡಿದ್ರಂತೆ. ಆಮೇಲೆ ನಂತರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಹೋಯಿತು. ಅದು ಚನ್ನಗಿರಿ, ಇವತ್ತು ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ತಾಲೂಕು ಬಹುತೇಕ ಅಡಿಕೆಗೆ ಫೇಮಸ್ಸು. ಅಷ್ಟು ಸಮೃದ್ಧಿಯಾಗಿ ಅಡಿಕೆ ಬೆಳೀತಾ ಇದ್ದಾರೆ. ಇದು ಈಗೇನಾಗಿದೆ, ಇದೊಂದು ಸಾಂಪ್ರದಾಯಿಕ ಬೆಳೆಯಾಗಿ ಬರ್ತಾ ಇದ್ದದ್ದು. ಕಾಲಾನಂತರ ಇದರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ ಮತ್ತು ಖರ್ಚು ಕಡಿಮೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಅಡಿಕೆ ತೋಟನ ಮಾಡೋದಕ್ಕೆ ಪ್ರಾರಂಭ ಆದರು. ಎಲ್ಲಿ ಕೆಂಪು ನೆಲ ಇತ್ತು ಮತ್ತು ಎಲ್ಲಿ ಕಲ್ಲು ನೆಲ ಇತ್ತು ಅಂಥ ಕಡೆ ತೋಟಗಳು ನಿರ್ಮಾಣ ಆಗ್ತಾ ಹೋದವು. ಇಲ್ಲಿ ಎರೆ ಭೂಮಿನಲ್ಲಿ ತೋಟ ಮಾಡಬಾರದು ಅನ್ನೋ ಕಲ್ಪನೆ, ಒಂದು ವೈಜ್ಞಾನಿಕವಾದಂಥ ಕಲ್ಪನೆ ನಮ್ಮ ರೈತರಿಗೆ ಇದ್ದ ಕಾರಣಕ್ಕಾಗಿ ಯಾರೂ ಎರೆ ನೆಲದಲ್ಲಿ ಕೃಷಿ ಅಡಿಕೆ ತೋಟನ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಂತರ ಏನಾಯಿತು ಒಂದು ಕಳೆದ 40-50 ವರ್ಷದ ಹಿಂದೆ ಒಂದು ಇದಿತ್ತು, ಅಡಿಕೆ ವಿಸ್ತೀರ್ಣ ಆಗ್ತಾ ಇದೆ, ಭವಿಷ್ಯದಲ್ಲಿ ಏನಾಗುತ್ತೋ ಅನ್ನೋ ಹೆದರಿಕೆ ಅವತ್ತೇ ಅವ್ರಿಗೆ ಕಾಡ್ತಾ ಇತ್ತು. ಆಮೇಲೆ 50 ವರ್ಷ ಆದ ಆತಂಕ ಇನ್ನೂ ಅದು ಅದು ಆತಂಕವಾಗಿ ಉಳಿದಿದೆಯೇ ಹೊರತು ಯಾವುದೇ ಥರದ ರೈತರಿಗೆ ಆರ್ಥಿಕ ಸ್ಥಿತಿ ಮೇಲೆ ಪೆಟ್ಟು ಬೀಳಲಿಲ್ಲ. ಇವತ್ತು ಅಡಿಕೆ ರೇಟು ಕಳೆದ 3-4 ವರ್ಷದ ಹಿಂದೆ 1 ಲಕ್ಷ ತನಕ ಹೋಯಿತು, 1 ಕ್ವಿಂಟಾಲು ರಾಶಿ ಅಡಿಕೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ 40 ದಾಟಿರೋದು ಇಳದೇ ಇಲ್ಲ. 40, 45, 55, 60ಕ್ಕೆ ಹೋಗಿ ಮತ್ತೆ ಇವತ್ತಿನ ಸ್ಥಿತಿನಲ್ಲಿ 57, 58ಕ್ಕೆ ಬಂದು ನಿಂತಿದೆ. ಈ ಕಾರಣಕ್ಕಾಗಿ ಇವತ್ತೇನಾಗಿದೆ ಅಂತಂದರೆ ಅಡಿಕೆ ಕೃಷಿ ಸುಸ್ಥಿರವಾದಂಥ ಕೃಷಿ, ನಮಗೆ ಆರ್ಥಿಕ ಮೂಲ ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ನಾವು ಅಡಿಕೆನೇ ಬೆಳಿಬೇಕು ಅನ್ನೋ ಒಂದು ಹಂಬಲ ರೈತರಲ್ಲಿ ಹೆಚ್ಚಾಗ್ತಾ ಏನು ಆಹಾರ ಬೆಳೆ ಬೆಳೀತಾ ಇದ್ರು ಅಲ್ಲಿ ಎಲ್ಲ ಕಡೆನೂ ಅಡಿಕೆ ತೋಟನ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಇದು ಒಂದು ಹಂತದಲ್ಲಿ ಆಯಿತು. ಈಗೇನಾಗಿದೆ ಅಂತಂದರೆ ಇವತ್ತು ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಅಡಿಕೆ ವಿಸ್ತೀರ್ಣತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ಜಾಸ್ತಿ ಆಗ್ತಾ ಇರೋದ್ರ ಕಾರಣಕ್ಕಾಗಿ ಮುಂದೇನು ಅನ್ನೋದು ಒಂದು ರೈತರಿಗೆ 50 ವರ್ಷದ ಹಿಂದೆ ಕಾಡಿತ್ತಲ್ಲ, ಅದೇ ಪ್ರಶ್ನೆ ಈಗಲೂ ಕಾಡ್ತಾ ಇದೆ. ಮುಂದೇನು, ಇಷ್ಟೆಲ್ಲ ವಿಸ್ತೀರ್ಣತೆ ಆದಮೇಲೆ ಅಡಿಕೆ ಕೊಳ್ಳೋರು ಯಾರು, ಅದನ್ನು ಏನೇನಕ್ಕೆ ಉಪಯೋಗಕ್ಕೆ ಹೋಗುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಹಾಗಾಗಿ ಇವತ್ತು ಅಡಿಕೆ ಏನಕ್ಕೆ ಉಪಯೋಗಕ್ಕಾಗ್ತಾ ಇದೆ, ಇದು ಬರೀ ಅಡಿಕೆಗಾಗಿಯೋ ಅಥವಾ ಧಾರ್ಮಿಕ ಕಾರ್ಯಗಳ ಬಳಕೆಗಾಗಿಯೋ ಅಷ್ಟೇನೆಯೋ ಅಥವಾ ಇನ್ಯಾವುದಕ್ಕೆ ಹೋಗ್ತಾ ಇದೆ ಅನ್ನೋದು ಇನ್ನೂ ಕೆಲವು ಚಿದಂಬರ ರಹಸ್ಯನೇ, ಯಾರೂ ಸ್ಪಷ್ಟವಾಗಿ ಯಾರೂ ಹೇಳ್ತಾ ಇಲ್ಲ. ಅಲ್ಲೆಲ್ಲೇ ಒಂದಿಷ್ಟು ಬೇರೆ ಬೇರೆ ಅಡಿಕೆನ ಕಚ್ಚಾ ವಸ್ತು ಬಳಸ್ಕೊಂಡು ಬೇರೆ ಬೇರೆದು ಮಾಡ್ತಾ ಇದ್ದಾರೆ. ಸೋಪ್ ಇರ್ಬೋದು ಅಥವಾ ಟೀ ಇರ್ಬೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಸಮಗ್ರವಾಗಿ ಒಟ್ಟು ದೊಡ್ಡ ಪ್ರಮಾಣದ ಅಡಿಕೆ ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋದು ಇನ್ನೂ ಚಿದಂಬರವಾದಂಥ ರಹಸ್ಯನೇ. ಅದು ಯಾರಿಗೂ ಸ್ಪಷ್ಟವಾದಂಥ ಕಲ್ಪನೆ ಇಲ್ಲ ಮತ್ತು ವಿಚಾರನೂ ಯಾರಿಗೂ ಗೊತ್ತಿಲ್ಲ. ಇದು ಒಂದು ಕಡೆ. ಆದರೆ ಇನ್ನು ಅಡಿಕೆ ತೋಟ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋ ಆತಂಕ ಇದೆಯಲ್ಲ, ಆ ಆತಂಕದ ಜೊತೆಯಲ್ಲೇ ನಾವು ರೈತರುಗಳು ಅಡಿಕೆ ತೋಟನ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಜ್ಞಾನನ ಬೆಳೆಸ್ಕೊಂತ ಹೋದರೆ ಮತ್ತೆ ರೈತರ ಬದುಕು ಅತಂತ್ರ ಸ್ಥಿತಿಗೆ ಬರಲಾರದು. ಅದಕ್ಕೇನು ಮಾಡ್ಬೋದು ಅಡಿಕೆ ತೋಟಗಳು ಅಂತಂದರೆ, ಒಂದೇ ಬೆಳೆ ಇರಬಾರ್ದು. ಅದಕ್ಕೆ 2-3 ಬೆಳೆಗಳನ್ನು, ಕನಿಷ್ಠ 4-5 ಬೆಳೆಗಳನ್ನು ಅಲ್ಲಿ ಜೋಡಣೆ ಮಾಡ್ತಾ ಹೋಗಬೇಕು.
ಅದರಲ್ಲಿ ಮುಖ್ಯವಾಗಿ ಮಾಡ್ಬೋದಾದಂಥದ್ದು ಅಂತಂದರೆ ಬಯಲುಸೀಮೆನಲ್ಲಿ ಕೋಕೋ ಮಾಡ್ಬೋದು, ಅದ್ರ ಜೊತೆಯಲ್ಲಿ 18/9ಕ್ಕೆ ಜಾಯಿಕಾಯಿ ಮಾಡ್ಬೋದು 18/18ಕ್ಕೆ, ಅದ್ರ ಜೊತೆಯಲ್ಲಿ ಬಾಳೆ ಮಾಡ್ಬೋದು ಅದನ್ನು 18/18ಕ್ಕೆ, ಮತ್ತು ಮೆಣಸು ಹಾಕ್ಬೋದು. ಅಡಿ ಬೆಳೆಗಳಾಗಿ ಶುಂಠಿ ಮತ್ತು ಅರಿಶಿನ ಬೆಳ್ಕೋಬೋದು. ಇಷ್ಟೆಲ್ಲ ಅವಕಾಶಗಳು ಇರೋದ್ರಿಂದ ರೈತರು ಇವತ್ತು ಬರೀ ಆತಂಕದಲ್ಲೇ ಒದ್ದಾಡೋದ್ರ ಬದಲಿಗೆ ಮುಂದಿನ ಭವಿಷ್ಯಕ್ಕೆ ನಮ್ಮ ತೋಟ ಸುಸ್ಥಿರವಾಗಿರಬೇಕು, ನಮ್ಮ ಆರ್ಥಿಕ ಸ್ಥಿತಿನೂ ಸುಸ್ಥಿರವಾಗಿರಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡ್ಬಿಟ್ಟು ಇವತ್ತೇ ಅಡಿಕೆ ತೋಟಗಳಲ್ಲಿ ಉಪ ಬೆಳೆಗಳನ್ನು ಮಾಡೋಂಥ ಕ್ರಮಕ್ಕೆ ಮುಂದಾದಾಗ ಮುಂದೆ ಏನು ಬರುತ್ತೆ ಅನ್ನೋ ಆತಂಕ ಇದೆಯಲ್ಲ, ಈ ಆತಂಕ ಯಾರಿಗೂ ಎದುರಾಗಲಾರ್ದು ಮತ್ತು ಆ ಸಮಸ್ಯೆಗೆ ಸುಳಿಗೆ ಸಿಗಲಾರರು ಎಲ್ಲ ರೈತರುಗಳು. ಹಾಗಾಗಿ ಈಗ ಉಪ ಬೆಳೆಗಳ ಕಡೆಗೆ ಹೋಗೋಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇವತ್ತು ಬಯಲುಸೀಮೆನಲ್ಲಿ, ಮಲೆನಾಡಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗ ಬಂದು ಅಡಿಕೆ ಬೆಳೆಗಾರ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾನೆ. ಯಾಕೆಂತಂದ್ರೆ ಇವತ್ತು 40% ಇವತ್ತು ಕೊಯ್ಯೋದಕ್ಕೆ ಸಾಕಾಗಿದೆ, ಇನ್ನು 60% ರೋಗದಿಂದ ನಷ್ಟವಾಗ್ತಾ ಇದೆ. ಹಾಗಾಗಿ ಈ ಆತಂಕನ, ಈ ಸಮಸ್ಯೆ ಸುಳಿಯಿಂದ ಹೊರಗೆ ಬರಬೇಕು ಅಂತಂದರೆ ಇವರೆಲ್ಲರೂ ಉಪ ಬೆಳೆಗಳ ಕಡೆಗೆ ಗಮನ ಕೊಡಬೇಕು. ಅಡಿಕೆ ನೆರಳಾಗಿರಲಿ. ಆ ಕಾರಣಕ್ಕಾಗಿ ಮಲೆನಾಡು ಪ್ರದೇಶದಲ್ಲಿ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾಫಿ ಒಳ್ಳೆ ಚೆನ್ನಾಗಿ ಬರುತ್ತೆ, ಕಾಫಿನ ಉಪ ಬೆಳೆಯಾಗಿ ಅವರು ಮಾಡಬಹುದು. ಮೆಣಸು ಹಾಕ್ಬೋದು, ಅದ್ರ ಜೊತೆಯಲ್ಲಿ ಶುಂಠಿ ಮತ್ತು ಅರಿಶಿನ ಅಡಿಬೆಳೆಗಳಾಗಿ ಬಳಸ್ಕೋಬಹುದು. ಈ ಎಲ್ಲ ಕ್ರಮಗಳಿಗೆ ಹೋಗ್ಬೋದು, ಜಾಯಿಕಾಯಿ ಹಾಕಬಹುದು. ಈ ಎಲ್ಲ ಕ್ರಮಗಳಿಗೆ ಮುಂದಾಗಿದ್ದೆ ಆದರೆ ರೈತನ ಆರ್ಥಿಕ ಸ್ಥಿತಿ ಸುಸ್ಥಿರವಾಗುತ್ತೆ ಮತ್ತು ಅಡಿಕೆ ತೋಟಗಳು ಭವಿಷ್ಯದಲ್ಲಿ ಅಡಿಕೆ ಬೆಲೆ ಬಿದ್ದೋದರೂ ಸಹ ನಮ್ಮ ಭವಿಷ್ಯಕ್ಕೆ ಈ ಬೆಳೆಗಳು ನಮಗೆ ಅನುಕೂಲ ಮಾಡಿಕೊಡ್ತವೆ ಅನ್ನೋ ಕಾರಣಕ್ಕಾಗಿ ಇವತ್ತು ಬಹುತೇಕ ಎಲ್ಲ ರೈತರು, ಅಡಿಕೆ ಬೆಳೆಗಾರರು ಏನಿದ್ದಾರೆ, ಏಕ ಬೆಳೆನ ನಂಬದಂಗೆ ಅದ್ರ ಜೊತೆಯಲ್ಲಿ ಉಪ ಬೆಳೆಗಳನ್ನು ಸಂಯೋಜನೆ ಮಾಡೋಂಥ ಕ್ರಮಕ್ಕೆ ಮುಂದಾಗಿದ್ರೆ ಭಾರಿ ಒಳ್ಳೆಯದು. ಈಗಾಗಲೇ ನಾನು ಒಂದು ಮೆಥಡನ್ನು ಮಾಡಿದ್ದೀನಿ, ಒಂದು ಧನಧಾನ್ಯ ಉತ್ಪಾದನಾ ಕ್ಷೇತ್ರ ಅಂತೇಳಿ ಮಾಡಿದ್ದು. ಇಲ್ಲಿ 1 ಎಕರೆ 2 ಎಕರೆ ಇರುತ್ತೆ. ಬಹುತೇಕ ದೊಡ್ಡ ದೊಡ್ಡ ಬೆಳೆಗಾರರು ಬೇರೆ ಬೇರೆ ಥರಕ್ಕೆ ಅವ್ರ ಪರಿಹಾರನ ಕಂಡ್ಕೋಬೋದು. ಆದರೆ ಒಬ್ಬ ಸಣ್ಣ ಬೆಳೆಗಾರ, 1 ಎಕರೆ 2 ಎಕರೆ ಇರೋಂಥ ಒಬ್ಬ ಸಣ್ಣ ರೈತ ಹೇಗೆ ತಾನು ಸುಸ್ಥಿರವಾಗಿರ್ಬೋದು ಮತ್ತು ಈ ಆತಂಕದಿಂದ ಹೆಂಗೆ ಹೊರಗೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಮಾಡಿರೋಂಥದ್ದು ಒಂದು ಮಾಡಲ್ಲು. ಇಲ್ಲಿ ಧನಧಾನ್ಯ ಉತ್ಪಾದನಾ ಕ್ಷೇತ್ರ ಅಂತ ಮಾಡಿ, ಒಂದು ಮುಖ್ಯವಾಗಿ ಅಡಿಕೆ, ಅದನ್ನು ಇವತ್ತು ಗಮನಿಸಿ ಉಪಬೆಳೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವಿವತ್ತು ಅಡಿಕೆ ತೋಟ ಹೊಸ್ದಾಗಿ ಮಾಡೋಂಥವ್ರು ಅದನ್ನು 9/9ಕ್ಕೆ ಹಾಕೋದ್ರ ಬದಲಿಗೆ 10/10ಕ್ಕೆ ಹಾಕ್ಕೊಂಡು ಅಲ್ಲಿ ಉಪಬೆಳೆಗಳನ್ನು ಸಂಯೋಜನೆ ಮಾಡ್ಬೋದು. ಈಗ ನಾನು 10/10ಕ್ಕೆ ಅಡಿಕೆ ಹಾಕಿ, ಮತ್ತೆ 10/10ಕ್ಕೆ ಬಾಳೆ ಹಾಕಿ, 10/10ಕ್ಕೆ ಕಾಫಿ ಹಾಕಿ, ಇನ್ನು ಎಲ್ಲೆಲ್ಲಿ ನಮಗೆ ನೆರಳು ಯಥೇಚ್ಛವಾಗಿ ಸಿಗುತ್ತೆ ಅಂಥ ಕಡೆ ಜಾಯಿಕಾಯಿನ ಸಂಯೋಜನೆ ಮಾಡಿ 1 ಎಕರೆಗೆ 25 ಗಿಡನ ಸಂಯೋಜನೆ ಮಾಡಿ ಇಷ್ಟನ್ನ ಆರ್ಥಿಕ ಬೆಳೆಗಳಾಗಿ ಅದನ್ನು ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಆರ್ಥಿಕ ಬೆಳೆಗಳನ್ನು ಮಾಡಿರೋದ್ರಿಂದ ಒಬ್ಬ ರೈತ 1.5 ವರ್ಷಕ್ಕೆ ಹೆಚ್ಚು ಬಾಳೆಯಿಂದ ಆದಾಯನ ನೋಡ್ಬೋದು. ಇನ್ನು 3ನೇ ವರ್ಷಕ್ಕೆ ಕಾಫಿಯಿಂದ ನೋಡ್ಬೋದು. ಮಲೆನಾಡಲ್ಲಿ ಕಾಫಿ ಮಾಡ್ಕೊಂಡ್ರೆ ಬಯಲುಸೀಮೆನಲ್ಲಿ ಕೋಕೋ ಹಾಕ್ಬೋದು, 3 ವರ್ಷಕ್ಕೆ ಕೋಕೋ ಬರುತ್ತೆ. ಇನ್ನು 4ನೇ ವರ್ಷಕ್ಕೆ ಜಾಯಿಕಾಯಿ ಬರುತ್ತೆ, ಇನ್ನು 6-7ನೇ ವರ್ಷಕ್ಕೆ ಅಡಿಕೆ ಬರುತ್ತೆ. ಹಾಗಾಗಿ ಇಷ್ಟು ಬೆಳೆಗಳನ್ನು ಸಂಯೋಜನೆ ಮಾಡಿದರೆ ಒಬ್ಬ ರೈತ ಕನಿಷ್ಠ 5-10 ಲಕ್ಷ ರೂಪಾಯಿ ವರಮಾನನ ಈ ಆರ್ಥಿಕ ಬೆಳೆಗಳಿಂದ ತಗೋಬಹುದು. ಹಾಗಾಗಿ ಒಬ್ಬ ಸಣ್ಣ ರೈತ ಅವನ ಜೀವನದಲ್ಲೇ ಕೃಷಿನಿಂದ 5-10 ಲಕ್ಷ ರೂಪಾಯಿನ ನೋಡಿರೋಕ್ಕೆ ಸಾಧ್ಯತೆಯೇ ಇರಲ್ಲ. ಆ ಕಾರಣಕ್ಕಾಗಿ ಸುಸ್ಥಿರವಾಗಿ ನಾನು ಬದುಕಬೇಕು ಅನ್ನೋ ಹಂಬಲ ಒಂದು ಯೋಜನೆನ ಇಟ್ಕೊಂಡು ಮಾಡಿದ್ದೆ. ಆದರೆ ಒಬ್ಬ ರೈತ 1 ಎಕರೆನಲ್ಲಿ ಇಷ್ಟು ಬೆಳೆಗಳನ್ನು ಸಂಯೋಜನೆ ಮಾಡಿ ಆದಾಯನ ತಗೋಬಹುದು. ಅದ್ರ ಜೊತೆಯಲ್ಲಿ ಆಹಾರ ಬೆಳೆಗಳನ್ನಾಗಿ ಅಲ್ಲಿ ನಾವು ಸಂಯೋಜನೆ ಮಾಡ್ತಾ ಹೋದರೆ ಒಂದು ಸಣ್ಣ ಕುಟುಂಬಕ್ಕೆ ಬೇಕಾದಂಥ ಆಹಾರ ಧಾನ್ಯಗಳು ಅಲ್ಲಿ ನಮಗೆ ಉತ್ಪಾದನೆ ಆಗ್ತಾ ಹೋಗ್ತವೆ. ಅಲ್ಲಿ ದ್ವಿದಳ ಧಾನ್ಯಗಳು, ಅವರೇ ಇರ್ಬೋದು, ತೊಗರಿ ಇರ್ಬೋದು, ಅಲಸಂದೆ, ಹೆಸರು, ಉದ್ದು, ಈ ಎಲ್ಲ ಬೆಳೆಗಳನ್ನಲ್ಲಿ ಹಾಕಿದರೆ ಒಂದು ಕುಟುಂಬಕ್ಕೆ ಬೇಕಾಗುವಷ್ಟು ದ್ವಿದಳ ಧಾನ್ಯದ ಬೆಳೆಗಳು ಅಲ್ಲಿ ಸಿಗ್ತಾ ಹೋಗ್ತವೆ. ಇನ್ನಲ್ಲಿ ಭತ್ತ ಮತ್ತು ರಾಗಿನ ತೋಟಗಾರಿಕಾ ಬೆಳೆಗಳನ್ನು ನಾವು ಮಾಡಿರೋದ್ರಿಂದ ನೆರಳು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಆಗ್ಬೋದು. ಮೊದಲನೇ ಹಂತದಲ್ಲಿ ಒಳಭಾಗದಲ್ಲೇ ಬೆಳ್ಕೊಂಡು ನಂತರ ಎಲ್ಲೆಲ್ಲಿ ಬೆಳಕು ಕಾಣುತ್ತೆ ಆ ಸುತ್ತ ಹೊರಭಾಗದಲ್ಲಿ
ಈ ಆಹಾರ ಬೆಳೆಗಳನ್ನ ಕಂಪೋಸ್ ಮಾಡ್ತಾ ಹೋದರೆ 1500 ಗುಣಿ ಭತ್ತ, 1500 ಗುಣಿ ರಾಗಿ, ಈ ಥರದ ಒಂದು ಮಾಡ್ಕೊಂತ ಹೋದರೆ ಒಂದು ಸಣ್ಣ ಕುಟುಂಬ 4 ಜನ ಇರೋಂಥ ಕುಟುಂಬಕ್ಕೆ ಸಾಕಾಗುವಷ್ಟು ಆಹಾರ ಧಾನ್ಯ ಅಲ್ಲಿ ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಇವತ್ತು ನಾವು ಒಂದು ಪ್ಲ್ಯಾನ್ ಇಟ್ಕೊಂಡು ನಾವೇನಾದ್ರು ಕೆಲಸ ಮಾಡಿದ್ದೇ ಆದರೆ ಒಬ್ಬ ರೈತ ಯಾವುದೇ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ದಂಗೆ ಭವಿಷ್ಯದಲ್ಲಿ ಅಡಿಕೆ ರೇಟ್ ಬಿದ್ದೋದ್ರೂ ಸಹ ಅದು ನೆರಳಾಗಿದ್ದು ಇನ್ನು ಅಲ್ಲಿ ಉಪಬೆಳೆಗಳನ್ನು ಬೆಳೆಯುವಂಥ ಕ್ರಮಕ್ಕೆ ನಾವೇನಾದ್ರು ಮುಂದಾಗಿದ್ದೇ ಆದರೆ ನಮ್ಮ ಬದುಕು ಅನಿಶ್ಚಿತತೆ ಕಾಡಲ್ಲ ನಮ್ಮ ಬದುಕಿನಲ್ಲಿ. ಅದ್ರ ಜೊತೆಯಲ್ಲಿ ನಮ್ಮ ಬದುಕು ಸುಸ್ಥಿರವಾಗಿರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಸಮುದಾಯ ಒಂದಿಷ್ಟು ಆಲೋಚನೆ ಮಾಡಿ ನಮ್ಮ ಆರ್ಥಿಕ ಸ್ಥಿತಿ ಕಡೆಗೆ ಒಂದಿಷ್ಟು ಗಮನ ಕೊಟ್ಟಿದ್ದೆ ಆದರೆ ಯಾವುದೇ ಬ್ಯಾಂಕಿನ ಸಾಲ ಇಲ್ದಂಗೆ ಸ್ವಾವಲಂಬಿಯಾಗಿ ಒಂದು ಕುಟುಂಬ ಬದುಕ್ಬೋದು. ಇವತ್ತು ಒಂದು ಹೊರಗಡೆ ಹೋಗಿ ಸಂಬಳಕ್ಕೆ ಸೇರ್ಕೊಂಡ್ರೂ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ನಮಗೆ 8ರಿಂದ 12 ಲಕ್ಷ 10 ಲಕ್ಷ ಸಿಕ್ತು ಅಂತಂದರೆ ನಮ್ಮ ತಿಂಗಳಿಗೆ ಒಂದು 75ರಿಂದ 80 ಸಾವಿರ ರೂಪಾಯಿ ವರಮಾನ ಬರುತ್ತೆ. ಹಾಗಾಗಿ ಸಣ್ಣ ಕುಟುಂಬ ಏನು ಯಥೇಚ್ಛವಾಗಿ ಓದ್ದೇ ಇರೋಂಥ ಒಬ್ಬ ಯುವಕ ರೈತ ಮಕ್ಕಳುಗಳು ಈ ಕಡೆಗೆ ಗಮನ ಕೊಟ್ಟಿದ್ದೆ ಆದರೆ ನಮ್ಮ ಬದುಕು ಸುಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಇದು ನಾನು ಪ್ರಾಯೋಗಿಕವಾಗಿ ಮಾಡಿರೋಂಥ ಮಾಡಲ್ ಇದೆ, ನೋಡ್ಬೋದು, ಬಂದು ಕಲಿಬೋದು. ಈಗಾಗಲೇ ಸಾಕಷ್ಟು ಜನ ಬಂದು ನೋಡಿ ಕಲಿತಾ ಇದ್ದಾರೆ. ಕಲಿತು ಅದನ್ನಲ್ಲಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ದೆ ಆದರೆ ಸಣ್ಣ ರೈತನ ಬದುಕು ಸುಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಅಡಿಕೆ ಬೆಳೆ ಈ ಆತಂಕದಲ್ಲಿ ಜೀವನ ದೂಡೋದ್ರ ಬದಲಿಗೆ ಅಡಿಕೆ ನಮಗೆ ನೆರಳಾಗಿದ್ದು ಇನ್ನು ಉಪಬೆಳೆಗಳನ್ನು ಸಂಯೋಜನೆ ಮಾಡೋಂಥ ಕ್ರಮದಲ್ಲಿ ಏನಾದ್ರು ನಾವು ಮುಂದಾಗಿದ್ದೆ ಆದರೆ ನಮ್ಮ ಬದುಕು ಸುಸ್ಥಿರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಾರದ ಮಾತಲ್ಲಿ ನಾನು ಇದೇ ಸಬ್ಜೆಕ್ಟನ್ನು ಇಟ್ಕೊಂಡು ನಾನು ಮಾತಾಡಿದ್ದೀನಿ. ಇದೆಲ್ಲರಿಗೂ ಇಷ್ಟವಾಗಿದ್ದರೆ ಎಲ್ಲರೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್ ಆಗ್ತಾ ಈ ನೈಸರ್ಗಿಕ ಕೃಷಿ ರಥನ ಎಳಿತಾ ರೈತ ಸಮುದಾಯಕ್ಕೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ತೋರಿಸೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ.